ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ RJ ಸುನಿಲ್. ನಾನು ಮೈಸೂರು ಇನ್ಫೋ ಮೀಡಿಯಾ ಅಂತಕ್ಕಂಥ ಒಂದು ಯೂಟ್ಯೂಬ್ ಚಾನಲ್ ಇದೆ. ನಾನು ಕೂಡ ನೋಡಿದ್ದೀನಿ, ಹಲವಾರು ಶಾರ್ಟ್ ಮೂವೀಸ್ ಇದೆ, ಹಲವಾರು ಸೆಲೆಬ್ರಿಟೀಸ್ಗಳು ಇಂಟರ್ವ್ಯೂ ಮಾಡ್ತಿರ್ತಾರೆ. ಸೊ ನೀವು ಕೂಡ ನೋಡಿ, ಈ ಒಂದು ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಆಗಿ. ಸೊ ವಿಡಿಯೋಗಳನ್ನ ಶೇರ್ ಮಾಡ್ತಾ ಇರಿ. ಒಳ್ಳೊಳ್ಳೆ ಕಲಾವಿದರುಗಳನ್ನ ಹರಸಿ ಹಾರೈಸಿ ಎಲ್ಲರಿಗೂ ಒಳ್ಳೇದಾಗಲಿ. ಸೊ ಮೈಸೂರು ಇನ್ಫೋ ಮೀಡಿಯಾಗೆ ನನ್ನ ಕಡೆಯಿಂದ ಆಲ್ ದ ಬೆಸ್ಟ್, ಒಳ್ಳೇದಾಗಲಿ. ಥ್ಯಾಂಕ್ ಯು. ಏನಿದು ಮೀಡಿಯಾ? ಏನ್ರಿ ಮೀಡಿಯಾ? ರೇ ಸ್ವಾಮಿ, ಅಷ್ಟು ಜೈಲ್ ಹೋಗಿ ಬಂದವ್ ನಾನು ಸ್ವಾಮಿ. ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ಮೈಸೂರು ಇನ್ಫೋ ಮೀಡಿಯಾ ಚಾನಲ್ಗೆ ಸುಸ್ವಾಗತ. ಹಾಯ್ ಹಾಯ್ ಹಾಯ್. ನಿಮ್ಮ ಹೆಸರು? ವಿನಯ್ ಅಂತ. ಮನೋಜ್ ಅಂತ ಹೇಳಿ. ಸ್ವಾಮಿ ಕೇಳಿ ಅಂತ ಸರ್. ಯೋಗೇಶ್ ಅಲಿಯಾಸ್ ಡೆಡ್ಲಿ ಕೆಂಚ. ಯಶವಂತ್ ಯೋಗೇಶ್. ನಿಮ್ಮ ಹೆಸರು? ಅಜಯ್. ಸರ್ ಈಗ ಓಕೆ ಸರ್, ನಿಮ್ದೆಲ್ಲ ಯಾವ ಊರು? ಗುಂಡ್ಲುಪೇಟೆ. ಗುಂಡ್ಲುಪೇಟೆ. ಸರ್ ಈಗ ಎಷ್ಟು ವರ್ಷದಿಂದ ಬರ್ತಿದ್ದೀರಾ ಸರ್ ಮೈಸೂರಿಗೆ ನೀವು? ವರ್ಷ ಬರ್ತೀವಿ ಸರ್. ವರ್ಷ ಬರ್ತೀವಿ. ಹೇಗೆ ಸರ್ ಮೈಸೂರು ಹೆಸರು? ಚೆನ್ನಾಗಿರುತ್ತೆ ಸರ್. ಓಕೆ. ಐತೆ ವೀಕ್ ಬ್ಯಾಕ್ ಎಲ್ಲ ಕ್ಲಿಯರ್ ಮಾಡಿದ್ದಾರೆ. ಸ್ವಲ್ಪ ಇದಿದೆ, ಬ್ಯಾಲೆನ್ಸ್ ಐತೆ, ಬಟ್ ಅದೆಲ್ಲ ಕ್ಲೀನ್ ಆಗಿ ಚೆನ್ನಾಗೈತೆ. ಓಕೆ. ಈ ಸಲ ತುಂಬಾ ಚೆನ್ನಾಗ್ ಮಾಡಿದ್ದಾರೆ. ಇವತ್ತು ಈ ಸಲ ಆಗಿದೆ, ನೋಡ್ತಾ ಇದ್ದೀನಿ, ಅದೇ ನೋಡಕ್ ಬಂದಿದೆ, ತುಂಬಾ ಚೆನ್ನಾಗಿದೆ. ಓಕೆ. ಇವತ್ತು ಬಂದು ಆಕ್ಚುಲ್ ಆಗಿ ಡೇ 1 ಲೈಟಿಂಗ್ಸ್ ಎಲ್ಲ ನೋಡಿದ್ರ? ಇವತ್ತೆಲ್ಲ ಪೂರಿ ಸುಮಾರು ಇನಾಗ್ರೇಷನ್ಸ್ ಎಲ್ಲ ಓಪನ್ ಆಗಿದೆ. ಹೌದು. ಆಹಾರ ಮೇಳ ಆಗ್ಲಿ, ನೆಕ್ಸ್ಟ್ ಈಗ ಇವತ್ತು ಹೆಸರು ಓಪನ್ ಆಗ್ತಿದೆ. ಹೌದು. ಅರಮನೆಯಲ್ಲಿ ಪ್ರೋಗ್ರಾಮ್ಸ್ ಎಲ್ಲ ತುಂಬಾ ಅದ್ದೂರಿಯಾಗಿ ನಡೀತಿದೆ. ಹೇಗೆ ಅನ್ಸಿದೆ? ಅದ್ದೂರಿ ದಸರಾ ಅಂದಿದ್ದಾರೆ, ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದೆ. ಲೆಟ್ಸ್ ಹೋಪ್ ಲೈಕ್ ಎಲ್ಲ ಟೂರಿಸ್ಟ್ ಗಳು ಬಂದು ಎಂಜಾಯ್ ಮಾಡ್ಲಿ ಅಂತ. ಯುವ ಸಂಭ್ರಮಗೆಲ್ಲ ಹೋಗಿದ್ರಾ? ಸಂಭ್ರಮ ಮೊನ್ನೆ ಹೋಗಿದ್ದೆ. ಹೆಂಗ್ ಅನ್ಸ್ತು bro? ಮತ್ತೆ ಯುವ ದಸರಾ ಸರ್ ಈಗ ನಿಮ್ಗೆ ಮೈಸೂರು ಬಗ್ಗೆ ಹೇಗೆ ಅನ್ಸುತ್ತೆ ಸರ್? ಮೈಸೂರು ಸಾಂಸ್ಕೃತಿಕ ನಗರಿ, ಯಾವಾಗ್ಲೂ ವಿಜೃಂಭಣೆಯಿಂದಲೇ ದಸರಾ ನಡೆಯುತ್ತೆ. ಹಾಗೆ ಈ ಸಲ ಕೂಡ ಬಹಳ ಅದ್ಭುತವಾಗಿ ಲೈಟಿಂಗ್ಸ್ ಮತ್ತೆ ದಸರಾ ವಸ್ತು ಪ್ರದರ್ಶನ ಮತ್ತೆ ಫ್ಲವರ್ ಶೋ ಎಲ್ಲ ರೆಡಿ ಆಗ್ತಿದೆ. ಇನ್ನೊಂದು 2 days ಅಲ್ಲಿ ಎಲ್ಲ ಪಿಕಪ್ ಆಗ್ಬಿಟ್ಟು ಮೈಸೂರು ಫುಲ್ ಹವಾ ಹವಾ. ಸರ್ ಈಗ ನಿಮ್ ಪ್ರಪ್ರಥಮ ಬಾರಿಗೆ ಅಂಬಾರಿ ಹೊತ್ತ ಆನೆ ಯಾವುದು? ಜಯಚಾಮರಾಜೇಂದ್ರ. ಆನೆ ಹೊತ್ತಿದ್ದು ಅಂಬಾರಿ ಹೊತ್ತಿದ್ದು ಆನೆ ಹೆಸರೇನು ಅಂತ? ಜಯಚಾಮರಾಜೇಂದ್ರ ಒಡೆಯರು. ಆನೆಯಲ್ಲಿ ಎಂಟ್ರೆನ್ಸ್ ಅಲ್ಲಿ ದ್ವಾರ ಇದೆ ಸರ್, ಹೆಸರು ಗೊತ್ತಿಲ್ಲ. ಓಕೆ ಸರ್, ನಿಮ್ಗೆ? ಐಡಿಯಾ ಜಯ ಮಾರ್ತಾಂಡ. ಓಕೆ ಸರ್, ಕರೆಕ್ಟ್ ಆನ್ಸರ್ ಕೊಟ್ಟಿದ್ದೀರಿ. ಓಕೆ. ಪ್ರಪ್ರಥಮ ಬಾರಿಗೆ ದಸರಾ ಸ್ಟಾರ್ಟ್ ಆಗಿದ್ದು ಯಾವ ವರ್ಷದಲ್ಲಿ? ವರ್ಷ 1870 ಅದ್ರಲ್ಲಿ 1870-79 ಇರ್ಬೋದು ಸರ್. ಸರ್ ಇಲ್ಲ, ತಪ್ಪು. ಆಕ್ಚುಲ್ ಆಗಿ ಬಂದು ಮೈಸೂರು ದಸರಾ ಸ್ಟಾರ್ಟ್ ಆಗಿದ್ದು 1610 ಸ್ಟಾರ್ಟ್ ಆಗಿರೋದು. ಪ್ರಪ್ರಥಮ ಬಾರಿಗೆ ಅಂಬಾರಿ ಹೊತ್ತ ಆನೆ ಯಾವುದು? ನಮಗ್ ಗೊತ್ತಿದ್ದಂಗೆ, ಇವಾಗ ಗೊತ್ತಿರಂಗೆ ಅರ್ಜುನ. ಅದು ಅವಾಗ್ಲಿಂದ ಬರ್ದಿರೋದು. ಮುಂಚೆ ಫಸ್ಟ್ ಟೈಮ್ ಅಂಬಾರಿ ಹೊತ್ತಿದ್ಯಾ ಆನೆ? ನಿಮ್ಗೆ? ನಿಮ್ಗೆ ಗೊತ್ತಿಲ್ವಾ? ಆನ್ಸರ್ ಬಂದು ಜೈ ಮಾರ್ತಾಂಡ. ಪ್ರಪ್ರಥಮ ಬಾರಿಗೆ ಅಂಬಾರಿ ಹೊತ್ತ ಆನೆ. ಅರ್ಜುನ ನಿಮ್ಗೆಲ್ಲ ಗೊತ್ತೇ ಇದೆ, ಸರಿ ಅಲ್ವಾ? ಅರ್ಜುನ ನಿಮ್ಗೆ ಗೊತ್ತು. ಅರ್ಜುನ ಇದುವರೆಗೂ ಎಷ್ಟು ಸಲ ಅಂಬಾರಿ ಹೊತ್ತಿದೆ? ನನಗ್ ಗೊತ್ತಿರಂಗೆ ಇಲ್ಲ. ಯೋಚನೆ ಮಾಡಿ. ಏನ್ ಇನ್ನೊಂದ್ ಸ್ವಲ್ಪ ಜಾಸ್ತಿ ಹಾಕೋರೆ ಸಿಗ್ಬೋದಪ್ಪ. ಇಲ್ಲ, ಮೋಸ್ಟ್ಲಿ ಆರ್ಟ್ಸ್. ಕರೆಕ್ಟ್ ಆನ್ಸರ್ ಬಂದು 9 ಸಲ ಆನೆ ಹೊತ್ತಿದೆ, ಅಂಬಾರಿ ಹೊತ್ತಿದೆ. ಓಕೆ. ಜಸ್ಟ್ ನಿಮ್ಗೆ ಅರಮನೆ ಬಗ್ಗೆ, ನೀವೆಲ್ಲ ಮೈಸೂರಿಗೆಲ್ಲ ಬರ್ತಿರ್ತೀರಾ, ಎಲ್ಲ ಆನೆಗಳನ್ನೂ ಕೂಡ ನೋಡಿರ್ತೀರಾ. ಸಿಂಪಲ್ ಕ್ವಶನ್ಸ್ ಸರ್. ಫಸ್ಟ್ ಪ್ರಪ್ರಥಮ ಬಾರಿಗೆ ಅಂಬಾರಿ ಹೊತ್ತ ಆನೆ ಅದು? ಅರ್ಜುನ ಬಲರಾಮ ಅಲ್ಲ ಸರ್. ಬಲರಾಮ ಅದು ಯೂಟ್ಯೂಬ್ ಅಲ್ಲಿ ನೋಡಿದೆ ಸರ್. ರಾಮು ಮಹಾತ್ಮ ಗಾಂಧೀಜಿ. ದೇವ್ರ ನಿಂಗೆ ಒಳ್ಳೇದ್ ಮಾಡ್ತದ, ನಿನ್ ಜನ್ಮಕ್ಕೆ ಹೋಗೋ. ಗೊತ್ತಿಲ್ಲ? ಗೊತ್ತಿಲ್ಲ. ಪ್ರಪ್ರಥಮ ಬಾರಿಗೆ ಜೈ ಮಾರ್ತಾಂಡ ಆನೆ. ಓಕೆ ಸರ್, ನೆಕ್ಸ್ಟ್ ಈಗ ನಿಮ್ಗೆ ಅರ್ಜುನ ಬಗ್ಗೆ ಗೊತ್ತಲ್ವಾ? ಅರ್ಜುನ ಬಗ್ಗೆ ನಿಮ್ ಅನಿಸಿಕೆ? ಅರ್ಜುನ ಒಳ್ಳೆ ಆನೆನೇ ಇತ್ತು ಸರ್, ಆದ್ರೆ ಕಾಡಲ್ಲಿ ಸ್ವಲ್ಪ ಅನಾಹುತ ಆಗ್ಬಿಟ್ಟು ಆ ರೀತಿ ಪ್ರಾಬ್ಲಮ್ ಅದು ಆಕ್ಚುಲ್ ಆಗಿ ಮೈಸೂರವ್ರಿಗಾಗ್ಲಿ, ಈಗ ಕೋಟೆಯವ್ರಿಗಾಗ್ಲಿ, ಆಕ್ಚುಲಿ ಕೋಟೆಲ್ಲೇ ಇದ್ದಿದ್ದು ಬಳ್ಳೆ ಕ್ಯಾಂಪ್ ಅಲ್ಲಿ. ಹಂಗಾಗಿ ಅಲ್ಲಿ ಇದರಿಂದ ಎಲ್ಲರೂ ಕೂಡ ತುಂಬಾ ಬೇಜಾರಾಗಿದೆ ಸರ್. ಇರ್ಲಿ, ಅದು ಕೂಡ ಅಂಬಾರಿ ಹೊತ್ತಿದೆ ಅಂತ ನಿಮ್ಗೆ ಎಲ್ಲರೂ ಕೂಡ ಗೊತ್ತಿದೆ. ಅದು ಎಷ್ಟು ಸಲ ಅಂಬಾರಿ ಹೊತ್ತಿದೆ ಸರ್ ಇದು ಇದುವರೆಗೂ? ಒಂದ್ 8 ಸಲ, ನೋ. ಒಂದ್ 15 ಸಲ, 6 ಸಲ ಏನೋ.
ಒಂದ್ 6 ಬಾರಿ ಇಲ್ಲ, ಒಂದು 6 ಬಾರಿ ಯೋಚನೆ ಮಾಡಿ. ಇಲ್ಲ, ಆಕ್ಚುಲ್ ಆಗಿ ಕರೆಕ್ಟ್ ಆನ್ಸರ್ ಬಂದು ಅರ್ಜುನ 9 ಸಲ ಆನೆ ಹೊತ್ತಿದೆ. ನಿಮ್ಗೆ ಈಗ ಯುವ ದಸರಾ ಕೂಡ ಶಿಫ್ಟ್ ಆಗಿದೆ, ಹೇಗ್ ಅನ್ಸಿದೆ ಸರ್ ನಿಮ್ಗೆ? ಸರ್ ಯುವ ದಸರಾ ಮೇನ್ ಮಹಾರಾಜ ಕ್ಯಾಂಪಸ್ ಅಲ್ಲೇ ನಡೀಬೇಕಿತ್ತು. ಉತ್ನಾಳಿ ಈಗ ಅದು ಅಲ್ಲಿ ಶಿಫ್ಟ್ ಆಗಿದೆ, ಉತ್ನಲ್ಲಿ ಶಿಫ್ಟ್ ಆಗಿದೆ. ಬಟ್ ಅದ್ರ ಮನ್ಸಿಗೆ ಅದು ಸ್ವಲ್ಪ ಯೂತ್ಸ್ ಎಲ್ಲ ಹೋಗ್ತಾರೆ, ಆಲ್ಮೋಸ್ಟ್ ಫ್ಯಾಮಿಲಿ ಯಾರು ಬರಲ್ಲ ಅನ್ಸುತ್ತೆ ಸರ್. ಅಲ್ಲಿ ಸ್ವಲ್ಪ ಫ್ಯಾಮಿಲಿಗೆ ಬೇಜಾರಾಗೋ ಸಿಚುವೇಶನ್ಸ್ ಅಂತೀರಾ? ಸಿಚುವೇಶನ್ಸ್ ಇರ್ಬೋದು ಸರ್, ಇಲ್ಲ ಒಳ್ಳೇದು ಇರ್ಬೋದು ಕೆಟ್ಟದ್ದು ಇರ್ಬೋದು. ಸ್ವಲ್ಪ ಔಟ್ ಸೈಡ್ ಆಯ್ತಲ್ಲ ಸರ್, ಅದಕ್ಕೆ ನೋಡ್ಬೇಕು ಸರ್ ಹೇಗ್ ನಡೀತದೆ ಅಂತ ನೋಡ್ಬೇಕು. ಓಕೆ, ನೀವ್ ಹೇಳ್ದಂಗೆ ಕರೆಕ್ಟ್ ಆಗಿದೆ. ಸ್ವಲ್ಪ ಅದು ಏನು ಮಾಡಕ್ಕಾಗಲ್ಲ. ಈಗ ಸರ್ಕಾರದನ್ನೆಲ್ಲ ಪೂರ್ತಿ ಮಾಡಿದ್ರೆ ಒಂದೊಂದ್ ಕಡೆ ಅನಿಸ್ತಿದೆ. ಬಟ್ ಯುವ ದಸರಾ ಪ್ಲೇಸ್ ಚೇಂಜ್ ಆಗಿರೋದು, ಜನರುಗಳಿಗೆ ಏನಾರ ಆಗ್ಬೋದು, ಯಾಕಂದ್ರೆ ಟ್ರಾವೆಲ್ ಮಾಡ್ಬೇಕಾಗುತ್ತೆ ಅನ್ನೋದೊಂದು ಪಾಯಿಂಟ್ ಇದೆ. ಸೊ ಅಪಾರ್ಟ್ ದಟ್ ಚೇಂಜಸ್, ಟೂರಿಸ್ಟ್ ಜಾಸ್ತಿ ಆದಾಗ ಟ್ರಾಫಿಕ್ ಗೆ ಕಂಟ್ರೋಲ್ ಮಾಡೋದಕ್ಕೆ ಪ್ರಾಬಬ್ಲಿ ಅದ್ ಮಾಡಿರ್ಬೋದು. ಓಕೆ, ಜನನ ರೀಚ್ ಮಾಡಕ್ಕೆ ಒಂದ್ ಸ್ವಲ್ಪ ಬೇರೆ ಟ್ರಾನ್ಸ್ಪೋರ್ಟೇಷನ್ಸ್ ಗಳನ್ನ ಮಾಡಿದ್ರೆ ಬೆಟರ್ ಇರುತ್ತೆ. ಖಂಡಿತ. ಬಟ್ ಅದ್ ಇನ್ನೊಂದೇನಪ್ಪಾ ಅಂತಂದ್ರೆ ನೆಕ್ಸ್ಟ್ ಈಗ ಫ್ಲವರ್ ಶೋ ಕೂಡ ಓಪನ್ ಆಗಿದೆ. ಹೌದು, ಅದ್ರಲ್ಲಿ ಕೂಡ ತುಂಬಾ ಚೆನ್ನಾಗಿ ಎಲ್ಲ ಪೂರ್ತಿ ಎಲ್ಲ ಡೆಕೋರೇಷನ್ಸ್ ಎಲ್ಲ ಮಾಡಿದ್ದಾರೆ. ಬಟ್ ಅದನ್ನ ನೋಡೋದಕ್ಕೆ 2 ಕಣ್ ಸಾಲಲ್ಲ. ನೀವೇನಂತೀರಾ? ಹೋಗ್ಬೇಕು, ನಾಡಿದ್ದು ಹೋಗೋಣ ಅಂತ ಇದೀನಿ. ನಾಳೆ ಹೋಗೋಣ ಅಂತ. ನೀವು ಹೋಗಿ, ನಿಮ್ ಫ್ಯಾಮಿಲಿನ ಕರ್ಕೊಂಡು ಹೋಗಿ, ಎಲ್ಲಾರು ಬರ್ಲಿ. ಓಕೆ, ಕೌಬಾಯ್ ರಂಗ ಅಂತ, ಮೀಟ್ ಮಿಸ್ಟರ್ ಕೌಬಾಯ್ ರಂಗ. ನೈಸ್ ಟು ಮೀಟ್ ಯು ರಂಗ ಅವರೇ. ಈ October 5th and 6th ಕಾರ್ನುಕೋಪಿಯ ಕಾರ್ನಿವಲ್ ಅಂತ ಇವೆಂಟ್ ನಡೀತಾ ಇದೆ. ವಿಜಯನಗರ 3ನೇ ಹಂತದಲ್ಲಿ ಕಾರ್ನುಕೋಪಿಯ ಅನ್ನೋ ಜಾಗದಲ್ಲಿ. ಸೊ ನಮ್ಮಲ್ಲಿ ಲೈವ್ ಮ್ಯೂಸಿಕ್, ವರ್ಕ್ ಶಾಪ್, ಮತ್ತೆ ಫೈರ್ ಪರ್ಫಾರ್ಮೆನ್ಸಸ್, ಕ್ಯೂರೇಟೆಡ್ ಪರ್ಫಾರ್ಮೆನ್ಸಸ್ ಇರುತ್ತೆ. ಫುಡ್ ಸ್ಟಾಲ್ಸ್, ಪ್ಲೀ ಸ್ಟಾಲ್ಸ್ ಎಲ್ಲ ಇರುತ್ತೆ. ಮೈನ್ ಥಿಂಗ್ ಅಂದ್ರೆ ಆಲ್ ಓವರ್ ಇಂಡಿಯಾ ಇಂದ ಆರ್ಟಿಸ್ಟ್ ಗಳು ಬರ್ತಾ ಇದ್ದಾರೆ. ವರ್ಕ್ ಶಾಪ್ಸ್ ಎಲ್ಲ ಮತ್ತೆ ಕಂಪ್ಲೀಟ್ ಸಸ್ಟೈನಬಲ್ ಥಿಂಗ್ಸ್ ಇದೆ. ಅದೊಂದು ಮತ್ತೆ ಕಾಸ್ ಮಾಡ್ತಾ ಇದೀವಿ. ವಿಮೆನ್ ಮತ್ತೆ ರೂರಲ್ ಎಂಪವರ್ಮೆಂಟ್ ಮತ್ತೆ ಡಾಗ್ ಪ್ರೊಟೆಕ್ಷನ್ ಟ್ರಸ್ಟ್ ಜೊತೆ ಮರ್ಜ್ ಆಗಿದೀವಿ. ಸೊ ಒಂದು ಕಾಸ್ಗೋಸ್ಕರ ಒಂದು ಇವೆಂಟ್, ಸಸ್ಟೈನಬಲ್ ಇವೆಂಟ್ ಮಾಡ್ತಾ ಇದೀವಿ ಈ ಸಲ. ಸೂಪರ್, ತುಂಬಾ ಒಳ್ಳೆ ಕೆಲಸಗಳು ಮಾಡ್ತಿದ್ದೀರಾ ಗೈಸ್. ನೀವು ಹೋಗಿ, ನಿಮ್ ಫ್ಯಾಮಿಲಿನ ಕೂಡ ಕರ್ಕೊಂಡು ಹೋಗಿ, ಎಲ್ಲರೂ ಕೂಡ ಮಿಸ್ ಮಾಡದೆ ಹೋಗ್ಬೇಕು. ಥ್ಯಾಂಕ್ ಯು. ಕನ್ನಡ ತಾಯಿ ಮಕ್ಕಳೆಲ್ಲ ಎದ್ ಬಂದ್ರಪ್ಪ, ಹೋಗ್ಮ